ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಒಂದು ವಿಡಿಯೋಗೆ ಒಬ್ಬರು ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಆ್ಯಡ್ಸೆನ್ಸ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು, ಜೊತೆಲಿ ನಿಮಗೆ ಪಿನ್ ಬಂತಾ ಇಲ್ವಾ ಹೇಳಿ ಅಂತ. ನನಗೆ ಪಿನ್ ಆಗಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಜೊತೆಯಲ್ಲಿ ಆ್ಯಡ್ಸೆನ್ಸಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ₹1 ದುಡ್ಡು ಬರಲ್ಲ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ನಾನು ತಮ್ನೇಲ್ ನೋಡಿದೆ ಗೊತ್ತಾಗಿರುತ್ತೆ ಅಲ್ಲ. ಇದಕ್ಕೆ ಮುಂಚೆ ಈ ವಿಡಿಯೋ ಅವ್ರು ಕಮೆಂಟ್ ಹಾಕೋಕ್ಕೂ ಮುಂಚೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋ ನೋಡಿದಾಗಲೇ ನಾನು ಆ್ಯಡ್ಸೆನ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ರು ಕಮೆಂಟ್ ಕೂಡ ಕೇಳಿದ್ರು ಅಲ್ಲ ಆ್ಯಡ್ಸೆನ್ಸ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಕಷ್ಟಪಟ್ಟು ಮಾಡ್ಕೊಂಡಿರೋ ಡಾಲರ್ನೆಲ್ಲನೂ ಕಳ್ಕೊಬೇಕಾಗತ್ತೆ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ಲೈಕ್ ಕೊಡ್ತಾ ಇಲ್ಲ ವಿಡಿಯೋಗೆ, ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಒಂದು 100 ಲೈಕ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನ ಲೈಕ್ ಕೊಡ್ತೀರಾ ಅಂತ ಅಂದ್ಬಿಟ್ಟು. ಲೈಕ್ ಕೊಟ್ರೆ ಹೊಸಬರಿಗೆ ರೆಕಮೆಂಡ್ ಆಗುತ್ತೆ. ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ. ಜೊತೆಯಲ್ಲಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ತುಂಬ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ನನ್ನ ಚಾನಲ್ನ ಚೆಕ್ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ನಾನು ಒಬ್ಬೊಬ್ಬರು ಚಾನಲ್ನೂ ಹೋಗಿ ಒಬ್ಬೊಬ್ರದ್ದು ಅಂದರೆ ಒಂದೊಂದು ವೀಡಿಯೋಗಳನ್ನೂ ಓಪನ್ ಮಾಡಿ ನಾನು ಚೆಕ್ ಮಾಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ವೀಡಿಯೋಗಳು ನಿಮ್ಮವು ಇರ್ತವೆ ಅಲ್ವಾ. ನಾನು ಬರೀ ಮೇಲೆಯಿಂದ ತಮ್ನೇಲ್ಗಳನ್ನ ನೋಡ್ಬಿಟ್ಟು ಹೇಳ್ಬೋದು ಅಷ್ಟೇನೆ, ಬಿಟ್ಟರೆ ವೀಡಿಯೋಗಳು ಒಂದೊಂದೂ ಓಪನ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಗೇನಾದರೂ ನಿಮ್ಮ ಚಾನಲ್ ಮೇಲೆ ಆ ಥರ ಡೌಟ್ ಇತ್ತು ಅಂದರೆ ನಾನು ಎಲ್ಲ ಥರ ವೀಡಿಯೋಗಳನ್ನೂ ಮಾಡ್ತಾನೇ ಇದ್ದೀನಿ ಈ ಮಿಸ್ಟೇಕ್ಗಳ ಬಗ್ಗೆ. ಆ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ನೀವು ನಿಮ್ಮ ವಿಡಿಯೋದಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಬೋದು. ನಾನು ಎಲ್ಲ ವೀಡಿಯೋಗಳನ್ನೂ ನೋಡಿ ಕಂಪ್ಲೀಟಾಗಿ ನೋಡಿ. ಅದಕ್ಕೆ ಹೇಳೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ. ಕೆಲವರು ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಅದಕ್ಕೆ ಕಮೆಂಟ್ಗಳನ್ನ ಹಾಕ್ತೀರಾ. ಏನೋ ನನಗೆ ಗೊತ್ತಿಲ್ಲ ಯಾಕೆ ಹಾಗೆ ಅಂತ ಅಂದ್ಬಿಟ್ಟು. ಎಷ್ಟು ಕಮ್ಮಿ ಲೆಂತಲ್ಲಿ ವಿಡಿಯೋ ಮಾಡಿದ್ರು ಕೂಡ ನೀವು ನೋಡ್ತಾ ಇರೋದು ತುಂಬ ಕಮ್ಮಿನೇ. ಅರ್ಧಕ್ಕೆ ನೋಡಿಬಿಟ್ಟು ಬಿಡ್ತಾ ಇದ್ದೀರಾ ವಿಡಿಯೋನ. ಪೂರ್ತಿಯಾಗಿ ನೋಡಿದ್ರೇ ಅರ್ಥ ಆಗುತ್ತೆ ವಿಷಯ, ಓಕೆನಾ. ಯಾರದೇ ಆಗಲಿ, ನಂದೇ ಅಂತಲ್ಲ, ಯಾರದೇ ವಿಡಿಯೋಗಳನ್ನ ನೋಡಲಿ ಪೂರ್ತಿ ನೋಡಿ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ಏನು ತಿಳ್ಕೊತೀರಾ ನನಗಂತೂ ಗೊತ್ತಿಲ್ಲ. ಪೂರ್ತಿ ನೋಡಿದ್ರೇ ವಿಷಯ ಅರ್ಥ ಆಗುತ್ತೆ, ಏನು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಚಾನಲಲ್ಲಿ ಅಂಥ ಪ್ರಾಬ್ಲಮ್ಗಳು ಏನಿದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಇನ್ನೊಬ್ರ ಹತ್ರ ನೀವು ಚಾನಲ್ನ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಆ ಪ್ರಾಬ್ಲಮ್ಗಳು ಏನು ಅಂತ ನೀವೇ ತಿಳ್ಕೊಂಬಿಡ್ಬೋದು. ಈ ಮಿಸ್ಟೇಕ್ಗಳನ್ನೆಲ್ಲ ನೀವು ಸರಿ ಮಾಡ್ಕೊಳ್ತಾ ಹೋದರೆ ಅಥವಾ ನೋಡಿಬಿಟ್ಟು ಅರ್ಥ ಮಾಡ್ಕೊತಾ ಹೋದ್ರೇ ನಿಮ್ಮ ಚಾನಲಲ್ಲಿರೋ ಪ್ರಾಬ್ಲಮ್ನ ನೀವೇ ಸರಿ ಮಾಡ್ಕೊಬೋದು, ಓಕೆನಾ. ಅದಕ್ಕೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ. ಇನ್ನು ಆ್ಯಡ್ಸೆನ್ಸ್ ವಿಷಯಕ್ಕೆ ಬರೋದಾದರೆ, ಈಗ ನಾವು 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊತೀವಿ ಅಲ್ಲ. ಅಪ್ಲೈ ಮಾಡೋವಾಗ ಒಂದು 3 ಸ್ಟೆಪ್ಪು ಇರುತ್ತೆ. ಫಸ್ಟ್ ಸ್ಟೆಪ್ ಏನೋ ಈಸಿಯಾಗಿ ಆಗೋಗುತ್ತೆ, ಅಲ್ಲಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆಯಿತು. ಇನ್ನು ಸೆಕೆಂಡ್ ಸ್ಟೆಪ್ ಇದೆಯಲ್ಲ, ಇಲ್ಲೇ ನಾವು ತುಂಬ ಹುಷಾರಾಗಿ ಮಾಡಬೇಕಾಗಿರೋ ಕೆಲಸ. ಇಲ್ಲೇ ತುಂಬ ಜನ ಎಡವಟ್ ಮಾಡ್ಕೊತಾ ಇರೋದು. ಸೆಕೆಂಡ್ ಸ್ಟೆಪ್ಪಲ್ಲೇ ನಮಗೆ ID ವೆರಿಫಿಕೇಷನು ಮತ್ತು ಅಡ್ರೆಸ್ ವೆರಿಫಿಕೇಷನು ಇವೆಲ್ಲನೂ ಬರುತ್ತೆ ಅಲ್ಲ. ನಂದು ಪಿನ್ ಕೂಡ ಆಗಿದೆ. ನನ್ನ ಪಿನ್ ಆಗಿದ್ದು ನಾನು ಆನ್ಲೈನಲ್ಲಿ ಮಾಡ್ಕೊಂಡಿದ್ದು. ಅಂದರೆ ಏನೋ ಅದರಲ್ಲೇ ಪಿನ್ ಬಂದ್ಬಿಡುತ್ತೆ, ನನಗೆ ಪಿನ್ ನಂಬರ್ ಏನು ಅಂತಲೂ ಗೊತ್ತಾಗಲ್ಲ. ಅದರಲ್ಲೇ ಎಲ್ಲ ಆಟೋಮೆಟಿಕ್ ಆಗೋ ಥರ ನಾನು ಮಾಡ್ಕೊಂಡಿದ್ದು. ನಾನು ಪೋಸ್ಟಿಗೆ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ನಿಮಗೆ ವೀಡಿಯೋ ಮಾಡೋಕ್ಕೆ ಬೇಕೇ ಬೇಕು ಅನ್ನೋದಾದರೆ ಪೋಸ್ಟಿಗೆ ಮಾಡ್ಕೊಳ್ಳಿ. ನಾನು ರೆಕಮೆಂಡ್ ಮಾಡೋದಾದರೆ ನೀವು ಆನ್ಲೈನ್ ಹಂಗೆ ಮಾಡ್ಕೊಳ್ಳೋದೇ ಒಳ್ಳೆಯದು. ಯಾಕೆ ಅಂದರೆ 24 ಅವರ್ಸು ಇಲ್ಲ ಅಂದರೆ 1-2-3 ಡೇಸಲ್ಲಿ ಮುಗಿದೋಗ್ಬಿಡುತ್ತೆ. ಅದೇ ಪೋಸ್ಟಿಗೆ ಮಾಡ್ಕೊತೀವಿ ಅಂತಂದರೆ ನೀವು ಒಂದು ತಿಂಗಳವರೆಗೂ ಕಾಯಬೇಕಾಗತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ, ರಿಜೆಕ್ಟ್ ಆಯಿತು ಅಂದರೆ ಮತ್ತೆ ಅಪ್ಲೈ ಮಾಡಿ ಮತ್ತೆ ಅದು ಬರೋದಕ್ಕೆ ಇನ್ನೂ ಟೈಮ್ ಕಾಯಬೇಕಾಗತ್ತೆ. ಅದ್ರ ಬದಲು ನನಗೆ ಹೇಳೋದಾದರೆ ನಾನು ಇದೇ ಹೇಳ್ತೀನಿ, ಆನ್ಲೈನಲ್ಲಿ ಮಾಡ್ಕೊಳ್ಳೋದೇ ಹೇಳ್ತೀನಿ. ನಾನು ಕೂಡ ಅದರಲ್ಲೇ ಮಾಡ್ಕೊಂಡಿದ್ದು. ನಂದು ಪಿನ್ ಆಗೋಗಿದೆ, ಓಕೆನಾ. ಪಿನ್ಗೆ ಅಪ್ಲೈ ಮಾಡೋವಾಗ ಅಂದರೆ ಫಸ್ಟು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಲ್ಲ ನಾವು. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬರಿಗೆ ಒಂದೇ ಆ್ಯಡ್ಸೆನ್ಸ್ ಅಕೌಂಟ್ ಸಿಗೋದು. ನೀವು ಎಷ್ಟೇ ಚಾನಲ್ನ ಕ್ರಿಯೇಟ್ ಮಾಡಿದ್ರು ಕೂಡ ಆ ಆ್ಯಡ್ಸೆನ್ಸ್ ಅಕೌಂಟ್ಗೆ ನೀವು ಲಿಂಕ್ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಇನ್ನು ನಿಮ್ಮ ಮನೇಲಿ ಯಾರಾದರೂ ಇರ್ತಾರಲ್ಲ, ಹಸ್ಬೆಂಡು ಮಕ್ಕಳು ಯಾರಿರ್ತಾರಲ್ಲ ಅವ್ರ ಮೇಲೆ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಆ್ಯಡ್ಸೆನ್ಸ್ ಅಕೌಂಟ್ನ. 18 ಇಯರ್ಸ್ ಮೇಲೆ ಇರೋರ ಮೇಲೆ, ಅದ್ರ ಕೆಳಗಿರೋರಿಗೆಲ್ಲ ಆ್ಯಡ್ಸೆನ್ಸ್ ಬರಲ್ಲ. 18 ಇಯರ್ಸ್ ಮೇಲೆ ಇರೋರಿಗೆ ಮಾತ್ರನೇ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗತ್ತೆ. ಆ ಥರ ಮಾಡ್ಕೊಬೇಕಾಗತ್ತೆ. ಅದು ಬಿಟ್ಟು ನೀವು ಒಬ್ಬರಿಗೆ 2-3 ಆ್ಯಡ್ಸೆನ್ಸು ಬರಲ್ಲ, ಒಂದೇ ಆ್ಯಡ್ಸೆನ್ಸು. ಆ ಒಂದು ಆ್ಯಡ್ಸೆನ್ಸ್ನ ನೀವು ಕರೆಕ್ಟಾಗಿ ಏನಾದರೂ ಮಾಡ್ಕೊಳ್ದೆ ಹೋದರೆ, ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ, ನಾನು ಆವಾಗಲೇ ಹೇಳಿದೆ ಅಲ್ಲ, ಎಷ್ಟು ದುಡ್ಡು ನೀವು ಅರ್ನ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ಕಳ್ಕೊಬೇಕಾಗತ್ತೆ. ₹1 ನಿಮಗೆ ಬರಲ್ಲ. ಅಲ್ಲಿ ನೀವು ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡದೆ ನೀವು ಮಾಡಬೇಕಾಗತ್ತೆ. ಈಗ ನಾವು ಆನ್ಲೈನಲ್ಲೇ ಮಾಡ್ಕೊತೀವಿ ಅಂದಾಗ ಫಸ್ಟು ID ವೆರಿಫಿಕೇಷನ್ ಬರುತ್ತೆ, ಅದಾದಮೇಲೆ ಫೇಸ್ ವೆರಿಫಿಕೇಷನ್ ಬರುತ್ತೆ. ಫಸ್ಟು ID ವೆರಿಫಿಕೇಷನ್ ಮಾಡೋವಾಗ ನೀವು ಏನು ID ಕೊಡ್ತೀರಾ ಅಲ್ಲ, ಪ್ಯಾನ್ ಕಾರ್ಡು
ಕಾರ್ಡು ಇಲ್ಲ ಅಂತಂದರೆ ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು ಇವನ್ನ ಕೊಡಬಹುದು. ಸಾಧ್ಯ ಆದಷ್ಟು ನೀವು ಪ್ಯಾನ್ ಕಾರ್ಡ್ನೇ ಕೊಡೋದಕ್ಕೆ ಟ್ರೈ ಮಾಡಿ. ಪ್ಯಾನ್ ಕಾರ್ಡಲ್ಲಿ ಕ್ಲಿಯರ್ ಆಗಿರಬೇಕು. ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಎಲ್ಲನೂ ಏನು ಹೆಸರು ಅಡ್ರೆಸ್ಸು ಸಮೇತ ಎಲ್ಲನೂ ಕ್ಲಿಯರ್ ಆಗಿರಬೇಕು. ಸ್ಪೆಲ್ಲಿಂಗ್ ಸಮೇತ ಮಿಸ್ ಮಾಡೋಂಗಿಲ್ಲ. ಒಂದೊಂದು ಅಕ್ಷರನೂ ಇಂಪಾರ್ಟೆಂಟಲ್ಲಿ. ಒಂದು ಅಕ್ಷರ ಆ ಕಡೆ ಈ ಕಡೆ ಆಯಿತು ಅಂತಂದ್ರೂ ಕೂಡ ಎಲ್ಲ ಕಳ್ಕೊತೀರ, ಯಾವುದು ಸಿಗಲ್ಲ. ಅದಕ್ಕೇನೆ ಹುಷಾರಾಗಿ ಆ್ಯಡ್ಸೆನ್ಸ್ನ ಅಪ್ಲೈ ಮಾಡೋವಾಗ, ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಮಾಡ್ಕೊಳ್ಳಿ. ಯಾರಾದರೂ ಚೆನ್ನಾಗಿ ಓದಿರೋರ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ನೀಟಾಗಿ ಓದಿಸ್ಬಿಟ್ಟು ಮಾಡಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ತಾಳ್ಮೆಯಿಂದ ಆರಾಮಾಗಿ ಮಾಡಿ. ಅರ್ಜೆಂಟ್ ಮಾಡಿಕೊಂಡು ಬೈದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಹೋಗುತ್ತೆ. ಇನ್ನು ಮತ್ತೆ ಕಷ್ಟ ಅದು ಮಾಡ್ಕೊಳ್ಳೋದು. ಅಂದರೆ ಅಷ್ಟೇ ಒಬ್ರಿಗೆ ಒಂದೇ ಅಕೌಂಟ್ ಆಗಿರೋದ್ರಿಂದ ಅದು ರಿಜೆಕ್ಟ್ ಆದರೆ ಕಷ್ಟ ಆಗುತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ. ಅದೇ ಹೇಳ್ದಂಗೆ ಒಂದೊಂದು ಅಕ್ಷರನೂ ಕರೆಕ್ಟಾಗಿ ನೋಡಿಕೊಂಡು ನೀಟಾಗಿ ಅದರಲ್ಲಿ ನೀವು ID ವೆರಿಫಿಕೇಷನ್ನ, ಅಡ್ರೆಸ್ ವೆರಿಫಿಕೇಷನ್ನ, ID ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ID ಗೆ ನಾವು ಪ್ಯಾನ್ ಕಾರ್ಡ್ ಕೊಡ್ತೀವಿ ಅಂತಂದರೆ ಪ್ಯಾನ್ ಕಾರ್ಡ್ನ ಅದು ಸ್ಕ್ಯಾನ್ ಮಾಡುತ್ತೆ ಅಲ್ಲ, ಸ್ಕ್ಯಾನ್ ಮಾಡೋ ಟೈಮಲ್ಲಿ ಹುಷಾರಾಗಿ ಮಾಡ್ಕೊಬೇಕು. ಆದಷ್ಟು ಬೆಳಕಿರೋ ಜಾಗದಲ್ಲಿ ಇಟ್ಕೊಂಡು ಮಾಡಿ. ಕತ್ಲಿರೋ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬೆಳಕಿರೋ ಟೈಮಲ್ಲೇ ಮಾಡ್ಕೊಳ್ಳಿ. ಅದನ್ನು ಕೆಳಗಡೆ ಒಂದು ವೈಟ್ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ID ಕಾರ್ಡ್ನ ಇಟ್ಬಿಟ್ಟು ಅದು ಸ್ಕ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು. ಏನೂ ಪ್ರಾಬ್ಲಮ್ ಬರಲ್ಲ. ಅದು ಬಿಟ್ಟು ನೀವು ಕೆಳಗಡೆ ಏನಾದರೂ ಚಿತ್ರ ಆ ಥರ ಏನಾದರೂ ಇದ್ದಾಗ ನೀವು ಅದ್ರ ಮೇಲೆ ಅಂದರೆ ಬೆಡ್ಶೀಟ್ ಮೇಲೆನೋ ಇನ್ನೆಲ್ಲೋ ಇಟ್ಕೊಂಡು ಮಾಡ್ತಿರಲ್ಲ, ಹಂಗೇನಾದರೂ ಮಾಡಿದಾಗ ರಿಜೆಕ್ಟ್ ಆಗುತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ಪ್ಯಾನ್ ಕಾರ್ಡ್ ಆದಮೇಲೆ ಫೇಸ್ ವೆರಿಫಿಕೇಷನ್ ಬರುತ್ತೆ. ID ವೆರಿಫಿಕೇಷನ್ ಆದಮೇಲೆ ಫೇಸ್ ವೆರಿಫಿಕೇಷನ್, ಅದು ಕೂಡ ಅಷ್ಟೇನೆ. ಫೇಸ್ ಅದು ಹೆಂಗೆ ಟರ್ನ್ ಮಾಡೋಕ್ಕೆ ಹೇಳುತ್ತೆ ಅಲ್ಲ, ಆ ಥರ ಟರ್ನ್ ಮಾಡಿಕೊಂಡು ಫೇಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು. ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಫೇಸ್ದು ಅಂದರೆ ಫೋಟೋಗಳು ಅವು ಇವು ಇಲ್ಲದೆ ಇರೋ ಥರ ನೋಡಿಕೊಂಡು ಖಾಲಿ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾಡಿದ್ರೆ ಒಳ್ಳೆಯದು. ಅದೆರಡು ಆಯಿತು ಅಂತಂದರೆ ಆದಷ್ಟು ಬೇಗ ಓಕೆ ಆಗಿಬಿಡುತ್ತೆ. ಅವೆರಡರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡಿ. ಅದೇನಾದರೂ ಓಕೆ ಆಯಿತು ಅಂದಮೇಲೆ ಇನ್ನು ಮೂರನೇ ಸ್ಟೆಪ್ ಒಂದಿರುತ್ತೆ, ಅದು ರಿವ್ಯೂ ಮಾಡೋದು. ನಮ್ಮ ಚಾನಲ್ನ ರಿವ್ಯೂ ಮಾಡುತ್ತೆ. ಅಂದರೆ ನಮ್ಮ ಚಾನಲಲ್ಲಿ ಏನಾದರೂ ಇನ್ಅಥೆಂಟಿಕ್ ಕಂಟೆಂಟ್ಗಳು, ರಿಪಿಟೇಟಿವ್ ಕಂಟೆಂಟು, ರೀಯೂಸ್ಡ್ ಕಂಟೆಂಟು ಎಷ್ಟೊಂದಿದೆ ಅಲ್ಲ, ಅವೆಲ್ಲನೂ ಯಾವ್ದಾದ್ರು ಕಮ್ಯುನಿಟಿ ಸ್ಟ್ರೈಕು ಅಥವಾ ಕಾಪಿರೈಟ್ ಸ್ಟ್ರೈಕು ಇಂಥದ್ದೇನಾದರೂ ಬಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು ನಮ್ಮ ಚಾನಲ್ನ ರಿವ್ಯೂ ಮಾಡುತ್ತೆ. ಎಲ್ಲ ವೀಡಿಯೋಗಳನ್ನೂ ರಿವ್ಯೂ ಮಾಡುತ್ತೆ. ಅದರಲ್ಲಿ ಜಾಸ್ತಿ ಯಾವುದಕ್ಕೆ ವ್ಯೂಸ್ ಬಂದಿರುತ್ತೆ, ಯಾವುದ್ರಲ್ಲಿ ವಾಚ್ ಟೈಮ್ ಜಾಸ್ತಿ ಬಂದಿರುತ್ತೆ ಅಲ್ಲ, ಅದನ್ನು ಫಸ್ಟು ರಿವ್ಯೂ ಮಾಡುತ್ತೆ. ಅದರಲ್ಲಿ ಹುಷಾರಾಗಿ ನೀವು ಎಲ್ಲನೂ ಕ್ಲಿಯರಾಗಿ ನೋಡ್ಕೊಬೇಕು. ಯಾವುದೇ ಏನಂತಾರೆ ಪ್ರೈವೇಟಲ್ಲಿ ವೀಡಿಯೋಗಳನ್ನ ಇಟ್ಟಿರೋದು ಅಥವಾ ಆ ಥರ ಯಾವುದು ಮಿಸ್ಟೇಕ್ಗಳು ಇರಬಾರ್ದು. ಅಷ್ಟೇನೆ ಕ್ಲಿಯರಾಗಿತ್ತು ಅಂತಂದರೆ ಚಾನಲ್ಲು ಬೇಗನೆ ಆಗೋಗ್ಬಿಡುತ್ತೆ. ಇದೆಲ್ಲ ಆಯಿತು ಅಂದರೆ ರಿವ್ಯೂ ಇದನ್ನು ಈ 2 ಸ್ಟೆಪ್ಪು ಬೇಗ ಆಗಿಬಿಡುತ್ತೆ ಆವಾಗಲೇ. ಈ 3ನೇ ಸ್ಟೆಪ್ ಇದೆ ಅಲ್ಲ, ಇದು ಬಂದುಬಿಟ್ಟು ನಮಗೆ 24 ಅವರ್ಸು ಅಥವಾ ಒಂದು 3 ಡೇಸು ಟೈಮ್ ತೊಗೊಳುತ್ತೆ. ಕೆಲವೊಂದು ಸರಿ ಚಾನಲ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ಗಳಿದ್ರೆ ಅದ್ರ ಮೇಲೆ ಅದು ತಗೊಳುತ್ತೆ, ಓಕೆನಾ? ನಂದು 3 ದಿನ ತಗೊಂತು. ಯಾಕೆ ಅಂತಂದರೆ ಆ ಟೈಮಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು, ಹಾಗಾಗಿ ನನಗೊಂದು 3 ಡೇಸ್ ತಗೊಂಡು ಆಯಿತು. ಅದು ಒಟ್ಟಿನಲ್ಲಿ ಆಯಿತು, ನಂದು ಪಿನ್ನು ಎಲ್ಲನೂ ಆಯಿತು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರುತ್ತೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋದು. US ಟ್ಯಾಕ್ಸ್ ಇನ್ಫಾರ್ಮೇಷನ್. ಇದು ಮಾಡಿದ್ರೆ ಮಾತ್ರನೇ ನಮಗೆ ಅಮೌಂಟ್ ಬರೋದು. ನಮಗೆ ಡಾಲರ್ ಎಷ್ಟಾಗಿರುತ್ತೆ ಅಲ್ಲ, ಅದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಬೇಕು ಅಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಲೇಬೇಕು. ಇದು ಮಾಡಿಲ್ಲ ಅಂತಂದರೆ ನೀವು ಎಷ್ಟೇ ಅರ್ನ್ ಮಾಡಿ, ನೀವು ಎಷ್ಟೇ $1000 ಮಾಡಿದರೂ ಕೂಡ ₹1 ನಿಮಗೆ ದುಡ್ಡು ಬರಲ್ಲ. ಓಕೆ, ಇಲ್ಲೇನಾದರೂ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತಂದರೆ ಆ್ಯಡ್ಸೆನ್ಸಲ್ಲೂ ಅಷ್ಟೇನೆ, ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲೂ ಅಷ್ಟೇನೆ, ಎರಡರಲ್ಲೂ ನೀವು ಎಲ್ಲೂ ಏನು ಒಂದು ಮಿಸ್ಟೇಕು ಮಾಡೋಂಗಿಲ್ಲ. ಅದರಲ್ಲಿ ಒಂದು ಹೆಸರು ಕೊಟ್ಬಿಟ್ಟು ಇದರಲ್ಲಿ ಒಂದು ಹೆಸರು ಕೊಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋವಾಗ ನಿಮ್ಮ ಹೆಸರು ಮೇಲೆ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಆಧಾರ್ ಕಾರ್ಡಲ್ಲಿ ಪ್ಯಾನ್ ಕಾರ್ಡಲ್ಲಿ ಏನು ಹೆಸರು ಇರುತ್ತಲ್ಲ ಆ ಹೆಸರು ಮೇಲೇ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಚಾನಲ್ ನೇಮ್ ಮೇಲೆ ಕ್ರಿಯೇಟ್ ಮಾಡಬೇಡಿ. ಯಾರು ಕೂಡ ಇಂಥ ಮಿಸ್ಟೇಕ್ನ ಮಾಡಬೇಡಿ. ಚಾನಲ್ ನೇಮ್ ಮೇಲೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೆಸರು ಮೇಲೇ, ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಲ್ಲಿರೋ ಹೆಸರು ಮೇಲೇ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು, ಓಕೆನಾ? ಅದು ಇಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋವಾಗಲೂ ಅಷ್ಟೇನೆ ಹುಷಾರಾಗಿ ಮಾಡ್ಕೊಬೇಕು. ಇಲ್ಲೂ ಕೂಡ ಅಷ್ಟೇ, ನೀವು ಅಲ್ಲೊಂದು ಹೆಸರು ಇಲ್ಲೊಂದು ಹೆಸರು ಏನಾದರೂ ಆ ಥರ ಏನಾದರೂ ಮಿಸ್ ಮಾಡಿ ಏನಾದ್ರು ಕೊಟ್ಟಿದ್ರೆ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅಷ್ಟೇ ಮುಗೀತು ಅಲ್ಲಿಗೆ. ಇನ್ನೊಂದು ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ತನಕ ಏನಾದರೂ ನಿಮಗೆ ಡಾಲರ್ ಬಂದಿತ್ತು ಅಂತ ಅಂದ್ಕೊಳ್ಳಿ,
ಒಂದಷ್ಟು ಡಾಲರ್ ಆಗಿರುತ್ತೆ. ಈಗ ನಾನು ಈ ವಿಡಿಯೋ ಹೇಳೋಕ್ಕೂ ಮುಂಚೆನೇ ಹೇಳಿದೆ, ನಾನು ಒಬ್ರು ವಿಡಿಯೋ ನೋಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅವ್ರಿಗಾಗಿರೋ ಪ್ರಾಬ್ಲಮ್ ಇದೇನೇನೆ. ಅವರು ಏನು ಆ್ಯಡ್ಸೆನ್ಸ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮತ್ತು ಟ್ಯಾಕ್ಸ್ ಇನ್ಫಾರ್ಮೇಷನ್ ಮಾಡೋ ಟೈಮಲ್ಲಿ ಆ್ಯಡ್ಸೆನ್ಸಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ, ಟ್ಯಾಕ್ಸಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಲ್ಲಿರೋದು ಬೇರೆ ಬೇರೆ ಹೆಸರುಗಳು. ಈ ಥರ ಆಗಿಬಿಟ್ಟು ಒಂದು ಪದ ಆ ಕಡೆ ಈ ಕಡೆ ಆಗಿರೋದಕ್ಕೇನೆ ಈಗ ಅದು ರಿಜೆಕ್ಟ್ ಆಗಿದೆ. ಇವಾಗ ಏನು ಮಾಡಬೇಕು, ಮತ್ತೆ ರೀಸಬ್ಮಿಟ್ ಮಾಡಬೇಕು ಅಂತಂದರೆ ಆಗಲ್ಲ. ಅವ್ರು ಏನು ಕೇಳ್ತಿದ್ದಾರೆ, ಈಗ ಆ್ಯಡ್ಸೆನ್ಸಲ್ಲಿ ನೀವು ಕೊಟ್ಟಿರೋ ಹೆಸರು ಏನಿದೆ ಅಲ್ಲ ಅದ್ರ ಮೇಲೆ ನೀವು ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಈಗ ಅದಕ್ಕೆಲ್ಲನೂ ನಾವು ಹೋಗಿ ಚೇಂಜ್ ಮಾಡ್ಕೊಂಡು ಬರೋದು ಅಂತಂದರೆ ಆಗತ್ತಾ? ಟೋಟಲಾಗಿ ಎಲ್ಲನೂ ಚೇಂಜ್ ಮಾಡಬೇಕು. ಏನು ಬ್ಯಾಂಕ್ ಡೀಟೇಲ್ಸಿಂದ ಹಿಡಿದು ಬ್ಯಾಂಕಲ್ಲಿ ನಾವು ಕೊಟ್ಟಿರ್ತೀವಲ್ಲ ಡೀಟೇಲ್ಸು, ಅದರಿಂದ ಹಿಡಿದು ಎಲ್ಲನೂ ಚೇಂಜ್ ಮಾಡೋಕ್ಕಾಗತ್ತಾ? ಅದಕ್ಕೆ ಹೇಳೋದು ಆ್ಯಡ್ಸೆನ್ಸ್ಗೆ ಮಾಡ್ಕೊಳ್ಳೋವಾಗ ಹುಷಾರಾಗಿ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಎಲ್ಲ ಹೋಗುತ್ತೆ ಅಂತ. ಇವಾಗ ಅವ್ರದ್ದು ಇದರಲ್ಲಿ ಒಂದು $40 ಆಗಿತ್ತಂತೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಈ ಕಡೆ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಈ ಕಡೆ ಆ್ಯಡ್ಸೆನ್ಸು ಚೇಂಜ್ ಮಾಡೋಕ್ಕಾಗಲ್ಲ. ಒಬ್ರಿಗೆ ಒಂದೇ ಆ್ಯಡ್ಸೆನ್ಸ್ ಆಗೋಗಿರುತ್ತೆ. ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಅವ್ರ ಮನೆಯವ್ರ ಮೇಲೆ ಕ್ರಿಯೇಟ್ ಮಾಡ್ಕೊಬೇಕು, ಬೇರೆ ಇನ್ನೊಬ್ರು ಯಾರ್ದಾದ್ರೂ ಮೇಲೆ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ್ವಿ ಅಂದರೂ ಕೂಡ ಅದು ಹೊಸ್ದಾಗಿ ಕ್ರಿಯೇಟ್ ಆಗುತ್ತೆ ಬಿಟ್ಟರೆ ಈ ಹಳೇದು ಅಮೌಂಟು ಯಾವುದೂ ಬರಲ್ಲ. ಈಗ ಅವ್ರು ಬಂದಿರೋ ಅಷ್ಟು $40 ಕೈ ಬಿಡಬೇಕಾಗತ್ತೆ. ಈ ಥರ ಆಗಿಬಿಡುತ್ತೆ. ಬಂದಿರೋ ಅಷ್ಟು ಕಳ್ಕೊಬೇಕು. ಕೆಲವೊಬ್ಬರು $100 ಆಗೋವರೆಗೂ ಇದನ್ನೆಲ್ಲ ಯೋಚನೆ ಮಾಡಿರಲ್ಲ, ತಲೆನೇ ಕೆಡಿಸ್ಕೊಂಡಿರಲ್ಲ. ಕೆಲವರು ಪೇಮೆಂಟ್ ಬರ್ತಾ ಇಲ್ಲ ಅಂತ ಇರ್ತಾರೆ. ನೀವು ನೋಡಿರ್ತೀರಾ. ಯಾಕೆ ಪೇಮೆಂಟ್ ಬರ್ತಾ ಇಲ್ಲ ಅಂತಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದರೆ ಪೇಮೆಂಟ್ ಬರಲ್ಲ. ಎಷ್ಟೇ ಇದ್ರೂ ಕೂಡ $1 ಕೈಗೆ ಸೇರಲ್ಲ. ಅದಕ್ಕೇ ಟ್ಯಾಕ್ಸ್ ಇನ್ಫಾರ್ಮೇಷನ್ ಮಾಡೋವಾಗ ಹುಷಾರಾಗಿ ಮಾಡ್ಕೊಳ್ಳಿ. ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಬೇಕಿದ್ರೆ ಇನ್ನೊಂದ್ಸರಿ ಏನಾದರೂ ನಾವು ಟ್ರೈ ಮಾಡ್ಬೋದೇನೋ. ಆದರೆ ಆ್ಯಡ್ಸೆನ್ಸಲ್ಲಿ ಏನಿರುತ್ತೆ ಅಲ್ಲ ಅದು ಒಂದ್ಸಲಿ ಆಗೋಗ್ಬಿಟ್ಟಿರುತ್ತೆ. ಆ್ಯಡ್ಸೆನ್ಸಲ್ಲಿ ನಾವು ಏನು ಕ್ರಿಯೇಟ್ ಮಾಡ್ತೀವಿ ಅದೇ ಮೇಯ್ನು. ಅದಕ್ಕೆ ಆ್ಯಡ್ಸೆನ್ಸ್ನ ಹುಷಾರಾಗಿ ಮಾಡ್ಕೊಬೇಕು. ಏನು ನಮ್ಮ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಅಲ್ಲ ಮೂರರಲ್ಲೂ ಒಂದೇ ಥರ ಹೆಸರು ಅಡ್ರೆಸ್ಸು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರೋ ಥರ ಮೂರರಲ್ಲೂ ಒಂದೇ ಥರ ಇರಬೇಕು. ಹಾಗಿದ್ರೆ ಮಾತ್ರನೇ ಅದನ್ನು ನಾವು ಆ್ಯಡ್ಸೆನ್ಸಲ್ಲಿ ಮಾಡಬೇಕಾಗುತ್ತೆ. ನಾವು ಏನೋ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇರುತ್ತೆ, ನಾವು ಆ್ಯಡ್ಸೆನ್ಸಲ್ಲಿ ನಮ್ಗೆ ಏನಾದರೂ ಏನೋ ಮುದ್ದಾಗೇನೋ ಒಂದು ಹೆಸರು ಕರೀತಾರೆ ಅಂತ ಅಂದ್ಬಿಟ್ಟು ಆ ಹೆಸರು ನಾವೇನೋ ಆ್ಯಡ್ಸೆನ್ಸ್ಗೆ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಮಾಡಿದ್ವಿ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಇವ್ರದ್ದಾಗಿರೋದು ಹಾಗೇನೇ ಒಂದು ಪದ ಆ ಕಡೆ ಈ ಕಡೆ ಆಗಿದ್ದಕ್ಕೆ ಇವಾಗ ರಿಜೆಕ್ಟ್ ಆಗ್ತಾ ಇದೆ. ಈಗ ಅವರು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು. ಇಲ್ಲ ಅಂತಂದರೆ ಇವನ್ನೆಲ್ಲ ಚೇಂಜ್ ಮಾಡ್ಕೊಂಬಂದು ಆ್ಯಡ್ಸೆನ್ಸ್ಗೆ ಅಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನ್ಗೆ ಕೊಡಬೇಕಾಗತ್ತೆ. ಈಗ ಇವೆಲ್ಲ ಚೇಂಜ್ ಮಾಡೋ ಕೆಲಸನೇನಾ ಆಗುತ್ತಾ? ಇವೆಲ್ಲನೂ ಬ್ಯಾಂಕ್ ಡೀಟೇಲ್ಸಿಂದ ಹಿಡಿದು ಆಧಾರ್ ಕಾರ್ಡ್ ಡೀಟೇಲ್ಸು ಎಲ್ಲನೂ ಚೇಂಜ್ ಮಾಡ್ಕೊಂಡು ಬಂದು ಕೊಡೋದಕ್ಕಾಗತ್ತಾ? ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಒಂದೇ ಒಂದು ಅಕ್ಷರ ಅಥವಾ ಒಂದೇ ಒಂದು ಪದ ಹೆಚ್ಚು ಕಡಿಮೆ ಆದರೆ ಇಷ್ಟೆಲ್ಲ ಮಿಸ್ಟೇಕ್ ಆಗುತ್ತೆ. ಅದಕ್ಕೇನೆ ಆ್ಯಡ್ಸೆನ್ಸ್ ಮಾಡ್ಕೊಳ್ಳೋವಾಗ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋವಾಗ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ. ವಾಚ್ ಅವರು ಸಬ್ಸ್ಕ್ರೈಬರ್ನ ಹೆಂಗೋ ಹಂಗೆ ಕಂಪ್ಲೀಟ್ ಮಾಡ್ಕೊಂಬಿಟ್ವಿ ಅನ್ನೋ ಖುಷಿನಲ್ಲಿ ಇದೇನಾದರೂ ಮಾನಿಟೈಸ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಥರ ಹೆಚ್ಚು ಕಡಿಮೆ ಏನಾದ್ರು ಆಯಿತು ಅಂತಂದರೆ ಎಲ್ಲ ಹೋಗುತ್ತೆ, ಬೇಜಾರಾಗುತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ. ಪೇಮೆಂಟು ಹೋಲ್ಡ್ ಆಗ್ಬೋದು ಅಥವಾ ಪೇಮೆಂಟ್ ಬರ್ದೇನೆ ಇರ್ಬೋದು. ಈ ಥರ ಮಿಸ್ಟೇಕ್ ಆಯಿತು ಅಂದರೆ ಗ್ಯಾರಂಟಿ $1 ದುಡ್ಡು ಬರಲ್ಲ. ಅದನ್ನು ನಮ್ದಲ್ಲ ಅಂತ ಬಿಟ್ಬಿಡ್ಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋವಾಗ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋವಾಗ ತುಂಬ ಹುಷಾರಾಗಿ ತುಂಬ ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಕೊಳ್ಳಿ. ಅವಾಗ ಮಾತ್ರನೇ ನಿಮಗೆ ನಿಮ್ಮ ಪೇಮೆಂಟು ಕೈಗೆ ಬರುತ್ತೆ. ಇಲ್ಲ ಅಂತಂದರೆ ಯಾವುದು ಬರಲ್ಲ. ಇವಾಗ ನಾನು ನೋಡ್ತಿದ್ನಲ್ಲ ಅವ್ರು ಹಾಗೇನೆ ಈಗ ಏನು ಮಾಡೋಕ್ಕಾಗಲ್ಲ. ಅದನ್ನು ಬಂದಿರೋ $40 ಕೈ ಬಿಡಲೇಬೇಕಾಗತ್ತೆ. ಇನ್ನು ಹೊಸದಾಗಿ ಅವ್ರ ಮನೆಯವ್ರ ಮೇಲೆ ಕ್ರಿಯೇಟ್ ಮಾಡಿಬಿಟ್ಟು ಆ್ಯಡ್ಸೆನ್ಸ್ನ ಮತ್ತೆ ನಾವು ಏನು ಹೊಸದಾಗಿ $ನ ಮಾಡ್ಕೊಬೇಕು ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದು ಇವತ್ತಿನ ವಿಷಯ. ಕಮೆಂಟಲ್ಲಿ ಕೇಳಿದ್ರಿ ಎಲ್ಲ ಆ್ಯಡ್ಸೆನ್ಸ್ ಬಗ್ಗೆ ಈ ಥರ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಎಲ್ಲನೂ ಮಾಡ್ಕೊಳ್ಳಿ. ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋವಾಗ ಇನ್ನೊಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ಬ್ಯಾಂಕ್ದೊಂದು ನಮಗೆ ಸ್ವಿಫ್ಟ್ ಕೋಡ್ ಕೊಡಬೇಕಾಗತ್ತೆ. ಸ್ವಿಫ್ಟ್ ಕೋಡ್ನು ಅಷ್ಟೇನೆ ಬ್ಯಾಂಕಲ್ಲಿ ಹೋಗಿ ಕೇಳಿಬಿಟ್ಟು ತೊಗೊಂಬಂದು ಆ ಸ್ವಿಫ್ಟ್ ಕೋಡ್ನ ಹಾಕಿ ಅದು ಹಾಕಿದ್ರೇ ನಮಗೆ ದುಡ್ಡು ಬರೋದು. ಯಾಕೆಂದರೆ ನಮಗೆ ಬರೋದು US ಡಾಲರ್ ಆಗಿರೋದ್ರಿಂದ ಅದು ಅಲ್ಲಿಂದ ನಮಗೆ ನಮ್ಮ ಬ್ಯಾಂಕಿಗೆ ಇಂಡಿಯನ್ ರುಪಿಗೆ ಕನ್ವರ್ಟ್ ಆಗಿ ಬರಬೇಕು ಅಂದರೆ ನಮಗೆ ಸ್ವಿಫ್ಟ್ ಕೋಡ್ ತುಂಬ ಇಂಪಾರ್ಟೆಂಟು. ಅದನ್ನು ಹಾಕಲೇಬೇಕು. ಅದನ್ನು ನಿಮಗೆ ಪಾಸ್ಬುಕ್ಕಲ್ಲೇ ಕೊಟ್ಟಿರ್ತಾರೆ. ಅಕಸ್ಮಾತ್ ನಿಮ್ಮ ಪಾಸ್ಬುಕ್ಕಲ್ಲಿ ಏನಾದರೂ ಕೊಟ್ಟಿಲ್ಲ ಅಂತಂದರೆ ನೀವು ಹೋಗಿ ಬ್ಯಾಂಕಲ್ಲಿ ಕೇಳಿದ್ರೆ ಕೊಡ್ತಾರೆ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ನಮಗೆ ಈ ಥರ ಸ್ವಿಫ್ಟ್ ಕೋಡ್ ಬೇಕು ಅಂತಂದರೆ ಕೊಡ್ತಾರೆ ಅವರು. ಕೆಲವೊಂದು ಸರಿ ಆನ್ಲೈನಲ್ಲೇ ಸಿಗುತ್ತೆ, ಆದರೆ ಕೆಲವೊಂದು ಸರಿ ಮಿಸ್ಟೇಕ್ ಇರ್ಬೋದು. ಆನ್ಲೈನ್ನ ನಾವು ನಂಬೋಕ್ಕಾಗಲ್ಲ.
ಆದಷ್ಟು ನೀವು ಬ್ಯಾಂಕಲ್ಲೇ ಹೋಗಿ ಕೇಳಿ ಈಸ್ಕೊಂಬರೋದು ಒಳ್ಳೆಯದು. ಅಲ್ಲಿಂದ ತೊಗೊಂಬಂದು ನೀವು ಅದನ್ನು ಸ್ವಿಫ್ಟ್ ಕೋಡ್ನ ಹಾಕಲೇಬೇಕು. ಇದೆಲ್ಲ ಹಾಕಿದ್ಮೇಲೆ ನಮಗೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಏನು ಡಾಲರು ನಮಗೆ ಸಿಗೋದು $100. ಈಗ ನಾವು ಏನು ಡೈಲಿ ಕೌಂಟ್ ಆಗುತ್ತಲ್ಲ, ಡೈಲಿ ಟ್ಯಾಕ್ಸ್ ಎಲ್ಲ ಕಟ್ ಆಗಿಬಿಟ್ಟೆ ನಮಗೆ ಅರ್ನ್ ಸೆಕ್ಷನಲ್ಲಿ ಏನು ಕಾಣಿಸುತ್ತೆ ಅಲ್ಲ ಅಷ್ಟೇ ದುಡ್ಡು ಗ್ಯಾರಂಟಿ ಬರುತ್ತೆ. ಅದು ಅದರಲ್ಲಿ ಮತ್ತೆ ಏನು ಟ್ಯಾಕ್ಸ್ನ ಕಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಮುಂಚೆನೇ ಎಲ್ಲನೂ ಟ್ಯಾಕ್ಸ್ ಎಲ್ಲ ಕಟ್ ಆಗಿನೇ ಬಂದಿರುತ್ತೆ ನಮಗೆ. ಅದೆಲ್ಲ ಬಂದು $100 ಆಗಿ ನಮ್ಮ ಕೈಗೆ ಸೇರಬೇಕು ಅಂತಂದರೆ ಅಷ್ಟರೊಳಗಡೆ ನಾವು ಈ ಮಿಸ್ಟೇಕ್ಗಳನ್ನೇನು ಮಾಡದೆ ಹೋದರೆ ಗ್ಯಾರಂಟಿ ನಮ್ಮ ಪೇಮೆಂಟ್ ನಮ್ಮ ಕೈಲಿ ಬರುತ್ತೆ. ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೂ ಕೂಡ $1 ಬರಲ್ಲ. ಓಕೆನಾ? ಇದಿಷ್ಟು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡಿ. ಇನ್ನೊಂದಷ್ಟು ಹೊಸ ಜನಗಳಿಗೆ ರೆಕಮೆಂಡ್ ಆಗುತ್ತೆ ವಿಡಿಯೋ. ಜೊತೆಯಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ಆವಾಗಲೇ ಹೇಳ್ದಂಗೆ ಏನು ಚಾನಲ್ ಚೆಕ್ ಮಾಡಿ ಅಂತ ಹೇಳಿದ್ರೆ ನನಗೆ ಕಷ್ಟ ಆಗುತ್ತೆ. ಈಗ ನಾನು ಏನೇನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅಲ್ಲ, ಅದನ್ನೆಲ್ಲ ನೀವೇ ನಿಮ್ಮ ಚಾನಲ್ಗಳಲ್ಲಿ ಚೆಕ್ ಮಾಡ್ಕೊತಾ ಹೋದ್ರಿ ಅಂತಂದರೆ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಚಾನಲ್ಲು ಸೇಫ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದು. ಓಕೆನಾ? ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್. ಬೈ ಬಾಯ್.